Hi, my dear students. Welcome to your science class. In the previous class, I started a new lesson from the chemistry part, that is metals and non-metals. In the previous class, we discussed about physical properties of metals and non-metals. Before continuing the lesson, I'll revise what we have discussed in the last period. Okay. ಫಿಸಿಕಲ್ ಪ್ರಾಪರ್ಟೀಸ್ ಮೀನ್ಸ್ ಎಕ್ಸ್ಟರ್ನಲ್ ಫೀಚರ್ಸ್ ಮೆಟಲ್ಸ್ನ ನಾನ್ ಮೆಟಲ್ಸ್ನ ಹೊರಗಡೆ ಪ್ರಾಪರ್ಟೀಸ್ ಏನೇನು ಅಂತ ಡಿಸ್ಕಸ್ ಮಾಡಿದ್ವಿ. ಆನ್ ದ ಬೇಸಿಸ್ ಆಫ್ ದಟ್ ಫಸ್ಟ್ ಪ್ರಾಪರ್ಟೀಸ್ ಮೆಟಲ್ಸ್ ಆರ್ ಹಾರ್ಡ್, ಕೆಲವು ಮೆಟಲ್ಸು ಹಾರ್ಡ್ ಆಗಿರುತ್ತೆ ಅಂತ ವಿ ಡಿಸ್ಕಸ್ಡ್. ಆ್ಯಂಡ್ ನಾನ್ ಮೆಟಲ್ಸ್ ದೇ ಆರ್ ಐದರ್ ಸಾಲಿಡ್, ಗ್ಯಾಸಸ್ ಆರ್ ಇನ್ ಸಮ್ ಕೇಸಸ್ ಸಮ್ ನಾನ್ ಮೆಟಲ್ಸ್ ಆರ್ ಲಿಕ್ವಿಡ್ ಅಂತ ವಿ ಡಿಸ್ಕಸ್ಡ್, ಹೌದಾ. ಆ್ಯಂಡ್ ಮೆಟಲ್ಸ್ ಆರ್ ಲಸ್ಟ್ರಸ್ ಮೀನ್ಸ್ ದೇ ಆರ್ ಹ್ಯಾವಿಂಗ್ ದ ಪ್ರಾಪರ್ಟಿ ಆಫ್ ಶೈನಿಂಗ್ ನೇಚರ್, ಮಿಂಚುವಂಥ ಪ್ರಾಪರ್ಟಿ ಮೆಟಲ್ಸ್ಗಿದೆ. ವೆರ್ ಆ್ಯಸ್ ನಾನ್ ಮೆಟಲ್ಸ್ ಆರ್ ನಾನ್ ಲಸ್ಟ್ರಸ್, ಅಷ್ಟು ಮಿಂಚಲ್ಲ. ಮೆಟಲ್ಸ್ ಆರ್ ಸೊನಾರಸ್, ದಟ್ ಮೀನ್ಸ್ ದೇ ಮೇಕ್ ದ ನಾಯ್ಸ್, ಸೌಂಡ್ನ ಮಾಡುತ್ತೆ, ಸೊ ಅದನ್ನು ಸೊನಾರಸ್ ಅಂತ ಹೇಳ್ತೀವಿ. ಮೆಟಲ್ಸ್ ಆರ್ ಸೊನಾರಸ್. ನಾನ್ ಮೆಟಲ್ಸ್ ಆರ್ ನಾನ್ ಸೊನಾರಸ್, ಮಿಂಚೋದಿಲ್ಲ. Metals are malleable and ductile. Malleability means it's the property of the metal to draw into a thin sheets. ಶೀಟ್ಸ್ಗಳಾಗಿ ಕನ್ವರ್ಟ್ ಆಯಿತು ಅಂದರೆ ಅದನ್ನು ಮ್ಯಾಲಿಯಬಿಲಿಟಿ ಅಂತ ಹೇಳ್ತೀವಿ. ಮೆಟಲ್ಸ್ ಆರ್ ಮ್ಯಾಲಿಯಬಲ್ ಅಂದರೆ ಅವನ್ನ ನಾವು ಶೀಟ್ಸ್ ಆಗಿ ಕನ್ವರ್ಟ್ ಮಾಡ್ಬೋದು. ಅದೇ ನಾನ್ ಮೆಟಲ್ಸ್ನ ಶೀಟ್ಸ್ ಆಗಿ ಕನ್ವರ್ಟ್ ಮಾಡೋಕ್ಕಾಗಲ್ಲ. ದೇ ಆರ್ ನಾನ್ ಮ್ಯಾಲಿಯಬಲ್. ಆ್ಯಂಡ್ ಮೆಟಲ್ಸ್ ಆರ್ ಡಕ್ಟೈಲ್, ದಟ್ ಮೀನ್ಸ್ ದೇ ಕ್ಯಾನ್ ಬಿ ಡ್ರಾನ್ ಇನ್ ಟು ವೈರ್ಸ್, ತೆಳು ವೈರ್ಗಳಾಗಿ ಕನ್ವರ್ಟ್ ಮಾಡ್ಬೋದು ಯಾವನ್ನ, ಮೆಟಲ್ಸ್ನ. ನಾನ್ ಮೆಟಲ್ಸ್ ದೇ ಆರ್ ನಾನ್ ಡಕ್ಟೈಲ್, ಅವನ್ನ ವೈರ್ಸ್ಗಳಾಗಿ ನಾವು ಕನ್ವರ್ಟ್ ಮಾಡೋದಕ್ಕೆ ಆಗಲ್ಲ. ಆ್ಯಂಡ್ ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್, ಮೆಟಲ್ಸು ತಮ್ಮ ಮೂಲಕ ಹೀಟ್ನ ಹರಿದು ಹೋಗೋಕ್ಕೆ ಬಿಡುತ್ತೆ. ನಾನ್ ಮೆಟಲ್ಸ್ ದೇ ಆರ್ ಪೂರ್ ಕಂಡಕ್ಟರ್ಸ್ ಆಫ್ ಹೀಟ್. And metals are good conductors of electricity. Non-metals are poor conductors of electricity. ತಮ್ಮ ಮೂಲಕ ಎಲೆಕ್ಟ್ರಿಸಿಟಿನ ಹಾದು ಹೋಗೋಕ್ಕೆ ಬಿಡಲ್ಲ. These are the some physical differences which we discussed in the previous class. ಹೌದಾ, ಇದು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದು. ನೆಕ್ಸ್ಟ್ ಹಿಯರ್ ಆ್ಯಂಡ್ ಆಲ್ಸೋ ವಿ ಡಿಸ್ಕಸ್ಡ್ ಅಬೌಟ್ ಸಮ್ ಎಕ್ಸೆಪ್ಷನಲ್ ಕೇಸಸ್ ಆಫ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್. ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ನ ಕೆಲವು ಎಕ್ಸೆಪ್ಷನಲ್ ಕೇಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ, ಹೌದಾ. ಯಾವ್ದ್ಯಾವುದು? ಮೆಟಲ್ಸ್ ಬಂದುಬಿಟ್ಟು ಸಾಲಿಡ್ಸ್ ಅಂತ, ಎಲ್ಲ ಮೆಟಲ್ಸು ಸಾಲಿಡ್ ಅಂತ ಹೇಳಿದ್ವಿ. ಬಟ್ ದೇರ್ ಈಸ್ ಅ ಮೆಟಲ್ ವಿಚ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿರುತ್ತೆ. ಯಾವುದಪ್ಪ ಅಂದರೆ ಮರ್ಕ್ಯೂರಿ. ಮರ್ಕ್ಯೂರಿ ಈಸ್ ಅ ಮೆಟಲ್ ವಿಚ್ ಈಸ್ ಲಿಕ್ವಿಡ್ ಅಟ್ ರೂಮ್ ಟೆಂಪರೇಚರ್. ಮೆರ್ಕ್ಯೂರಿ ಬಂದುಬಿಟ್ಟು ರೂಮ್ ಟೆಂಪರೇಚರಲ್ಲಿ ಲಿಕ್ವಿಡ್ ಆಗಿರುತ್ತೆ ಅಂತ ಹೇಳಿದ್ದೆ. ಆ್ಯಂಡ್ ನೆಕ್ಸ್ಟ್ ದೀಸ್ ಮೆಟಲ್ಸ್ ದೇ ಹ್ಯಾವ್ ಹೈ ಮೆಲ್ಟಿಂಗ್ ಆ್ಯಂಡ್ ಹೈ ಬಾಯ್ಲಿಂಗ್ ಪಾಯಿಂಟ್. ಹೈ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ ಮತ್ತು ಬಾಯ್ಲಿಂಗ್ ಪಾಯಿಂಟ್ ಇರುತ್ತೆ ಅಂತ ಹೇಳಿದ್ವಿ. ಬಟ್ ಗೇಲಿಯಮ್ ಆ್ಯಂಡ್ ಸೀಸಿಯಮ್ ದೇ ಹ್ಯಾವ್ ವೆರಿ ಲೋ ಮೆಲ್ಟಿಂಗ್ ಪಾಯಿಂಟ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಅಂತ ಹೇಳಿದ್ದೆ. If you keep this gallium and cesium in your palm, they get melt. ಕೈಯಲ್ಲೇ ಕರ್ಗೆ ಹೋಗಿಬಿಡುತ್ತೆ ಯಾವುದು, ಗೇಲಿಯಮ್ ಮತ್ತು ಸೀಸಿಯಮ್. ನೆಕ್ಸ್ಟ್ ಅಯೋಡಿನ್ ಈಸ್ ಅ ನಾನ್ ಮೆಟಲ್ ಬಟ್ ಇಟ್ ಈಸ್ ಲಸ್ಟ್ರಸ್. ನಾವು ಮೆಟಲ್ಸ್ ಮಾತ್ರ ಮಿಂಚುತ್ತೆ ಅಂತ ಹೇಳಿದ್ವಿ, ಬಟ್ ದಿಸ್ ಅಯೋಡಿನ್ ಈಸ್ ಅ ನಾನ್ ಮೆಟಲ್, ಇಟ್ ಈಸ್ ಲಸ್ಟ್ರಸ್, ಮಿಂಚುವಂಥ ಕ್ಯಾರೆಕ್ಟರಿಸ್ಟಿಕ್ನ ಹೊಂದಿದೆ. ನೆಕ್ಸ್ಟ್ ಕಾರ್ಬನ್ ಈಸ್ ಅ ನಾನ್ ಮೆಟಲ್ ದಟ್ ಕ್ಯಾನ್ ಎಕ್ಸಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮ್. ಇದರಲ್ಲಿ ಗ್ರಾಫೈಟ್ ಬೀಯಿಂಗ್ ಅ ನಾನ್ ಮೆಟಲ್ ಇಟ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ. ಗ್ರಾಫೈಟು ನಾನ್ ಮೆಟಲ್ ಆಗಿದೆ, ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುತ್ತೆ. ನಾನ್ ಮೆಟಲ್, ನಾವು ಮೆಟಲ್ಸ್ ಮಾತ್ರ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋದು ಅಂತ ಹೇಳಿದ್ವಿ, ಬಟ್ ದಿಸ್ ಗ್ರಾಫೈಟ್ ಬೀಯಿಂಗ್ ಅ ನಾನ್ ಮೆಟಲ್ ಇಟ್ ಕಂಡಕ್ಟ್ ಎಲೆಕ್ಟ್ರಿಸಿಟಿ, ತಮ್ಮ ಮೂಲಕ ಎಲೆಕ್ಟ್ರಿಸಿಟಿನ ಹಾದು ಹೋಗೋದಕ್ಕೆ ಬಿಡುತ್ತೆ. Alkali metals such as lithium, sodium, potassium are very soft so that we can cut them using knife. ಲಿಥಿಯಮ್, ಸೋಡಿಯಮ್, ಪೊಟ್ಯಾಷಿಯಮ್ಮು ಮೆಟಲ್ಸು. ನಾವು ಮೆಟಲ್ಸ್ ಹಾರ್ಡ್ ಅಂತ ಹೇಳಿದ್ವಿ, ವಿ ಕಾಂಟ್ ಕಟ್ ದೆಮ್ ಯೂಸಿಂಗ್ ನೈಫ್. ಬಟ್ ದಿಸ್ ಲಿಥಿಯಮ್, ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ದೇ ಕ್ಯಾನ್ ಬಿ ಕಟ್ ಯೂಸಿಂಗ್ ನೈಫ್. ದಿಸ್ ವಾಟ್ ವಿ ಡಿಸ್ಕಸ್ಡ್ ಇನ್ ದ ಲಾಸ್ಟ್ ಕ್ಲಾಸ್. ಇದು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ದೇ ಹ್ಯಾವ್ ಗಿವನ್ ಅಬೌಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಮೆಟಲ್ಸಿನ ಕೆಮಿಕಲ್ ಪ್ರಾಪರ್ಟಿ ಬಗ್ಗೆ ಕೊಟ್ಟಿದ್ದಾರೆ. ಒನ್ ಬೈ ಒನ್ ನೋಡ್ತಾ ಹೋಗೋಣ.
ಏನಪ್ಪ ಅಂದರೆ ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ಆರ್ ಬರ್ನ್ಟ್ ಇನ್ ಏರ್. ಮೆಟಲ್ಸ್ನ ಗಾಳಿಯಲ್ಲಿ ಸುಟ್ಟಾಗ ಏನಾಗುತ್ತೆ ಅಂತ ಹೇಳಿದ್ದಾರೆ. ಫಾರ್ ಡೂಯಿಂಗ್ ದಿಸ್ ಆ್ಯಕ್ಟಿವಿಟಿ ದೇ ಹ್ಯಾವ್ ಟೋಲ್ಡ್ ಯು ಟು ಕಲೆಕ್ಟ್ ಸಮ್ ಮೆಟಲ್ಸ್. ಕೆಲವು ಮೆಟಲ್ಸ್ನ ಕಲೆಕ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಅಲ್ಯೂಮಿನಿಯಂ, ಕಾಪರ್, ಐರನ್ ಅಂತ ಹೇಳಿದ್ದಾರೆ. ದಟ್ ವೆನ್ ಯು ಕಮ್ ಟು ಸ್ಕೂಲ್ ದೇರ್ ವಿ ಕ್ಯಾನ್ ಸಿ. ಓಕೆ, ಯೂಶ್ವಲಿ ವೆನ್ ಮೆಟಲ್ಸ್ ದೇ ರಿಯಾಕ್ಟ್ ವಿತ್ ಆಕ್ಸಿಜನ್. ಏರ್ ಅಂದ ತಕ್ಷಣ ಆಕ್ಸಿಜನ್ ಅಂತ ಕನ್ಸಿಡರ್ ಮಾಡಬೇಕು. ಎಲ್ಲಿ ಸೈನ್ಸಲ್ಲಿ ಏರ್ ಮೀನ್ಸ್ ಆಕ್ಸಿಜನ್. ದ ಕೇಸ್ ಆಫ್ ಸೈನ್ಸ್, ವೆರ್ ಎವರ್ ಯು ಗೋ, ಏರ್ ಮೀನ್ಸ್ ಆಕ್ಸಿಜನ್. ವೆನ್ ಮೆಟಲ್ ರಿಯಾಕ್ಟ್ಸ್ ವಿತ್ ಏರ್ ಇಟ್ ಫಾರ್ಮ್ಸ್ ಮೆಟಲ್ ಆಕ್ಸೈಡ್. ಯಾವುದಾದ್ರೂ ಆಗಲಿ ಏರ್ ಜೊತೆ ರಿಯಾಕ್ಟ್ ಆಯಿತು ಅಂದರೆ ಇಟ್ ಫಾರ್ಮ್ಸ್ ಮೆಟಲ್ ಆಕ್ಸೈಡ್ಸ್. ದೇ ಹ್ಯಾವ್ ಗಿವನ್ ಆನ್ ಎಕ್ಸಾಂಪಲ್ ಇಯರ್. ವೆನ್ ಕಾಪರ್ ಈಸ್ ಹೀಟೆಡ್ ಇನ್ ಏರ್. ಕಾಪರ್ನ ಗಾಳಿಯಲ್ಲಿ ಬಿಸಿ ಮಾಡಿದ್ರಿ ಅಂದರೆ ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಕಾಪರ್ನ ಗಾಳಿಯಲ್ಲಿ ಬಿಸಿ ಮಾಡಿದರೆ ಇಟ್ ಫಾರ್ಮ್ಸ್ ಕಾಪರ್ ಆಕ್ಸೈಡ್. ಸಿಮಿಲರ್ಲಿ ಅಲ್ಯೂಮಿನಿಯಂ ಆಲ್ಸೋ ವೆನ್ ಇಟ್ ಈಸ್ ಬರ್ನ್ಟ್ ಇನ್ ಏರ್ ಇಟ್ ಫಾರ್ಮ್ಸ್ ಅಲ್ಯೂಮಿನಿಯಂ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ನ ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳಿದ್ವಿ. ಆ್ಯಂಡ್ ಆಲ್ಸೋ ಕಾಪರ್ ಆಕ್ಸೈಡ್ ಇಟ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಲ್ಸೋ. ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿದ್ವಿ. ಹಿಯರ್ ಒನ್ ಆಕ್ಸೈಡ್ ಈಸ್ ದೇರ್ ದಟ್ ಈಸ್ ಆಂಫೋಟರಿಕ್. ದಟ್ ಮೀನ್ಸ್ ಇಟ್ ರಿಯಾಕ್ಟ್ಸ್ ವಿತ್ ಬೋತ್ ಆ್ಯಸಿಡಿಕ್ ಆ್ಯಸ್ ವೆಲ್ ಆ್ಯಸ್ ಬೇಸಿಕ್. ಆ್ಯಸಿಡ್ಸ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ, ಬೇಸ್ ಜೊತೆನೂ ರಿಯಾಕ್ಟ್ ಮಾಡುತ್ತೆ. ಅಂಥ ಆಕ್ಸೈಡ್ಸ್ನ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ದಿ ಆಕ್ಸೈಡ್ಸ್, ದಿಸ್ ಈಸ್ ಎಸ್ಪೆಷಲಿ ಫೌಂಡ್ ಇನ್ ಓನ್ಲಿ ಮೆಟಲ್ ಆಕ್ಸೈಡ್ಸ್. ಮೆಟಲ್ ಆಕ್ಸೈಡ್ಸಲ್ಲಿ ಮಾತ್ರ ಇದೆ. ಆಕ್ಸೈಡ್ಸ್ ವಿಚ್ ರಿಯಾಕ್ಟ್ಸ್ ವಿತ್ ಬೋತ್ ಆ್ಯಸಿಡ್ಸ್ ಆ್ಯಸ್ ವೆಲ್ ಆ್ಯಸ್ ಬೇಸಸ್ ಟು ಪ್ರೊಡ್ಯೂಸ್ ಸಾಲ್ಟ್ ಆ್ಯಂಡ್ ವಾಟರ್ ಆರ್ ನೋನ್ ಆ್ಯಸ್ ಆಂಫೋಟರಿಕ್ ಆಕ್ಸೈಡ್ಸ್. ಯಾವ ಮೆಟಲ್ ಆಕ್ಸೈಡ್ಸು ಆ್ಯಸಿಡ್ಸ್ ಮತ್ತು ಬೇಸಸ್ ಜೊತೆ ರಿಯಾಕ್ಟ್ ಆಗಿ ಸಾಲ್ಟ್ಸ್ ಮತ್ತು ವಾಟರ್ನ ಪ್ರೊಡ್ಯೂಸ್ ಮಾಡುತ್ತೆ, ಅವನ್ನ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಹೇಳ್ತೀವಿ. ಆಂಫೋಟರಿಕ್ ಮೀನ್ಸ್ ಉಭಯವರ್ತಿಗಳು, ಎರಡರ ಜೊತೆನೂ ರಿಯಾಕ್ಟ್ ಮಾಡುತ್ತೆ. ಆ್ಯಸಿಡ್ಸ್ ಜೊತೆ ಹಾಕಿದರೂ ರಿಯಾಕ್ಟ್ ಮಾಡುತ್ತೆ, ಬೇಸ್ ಜೊತೆ ಹಾಕಿದರೂ ರಿಯಾಕ್ಟ್ ಮಾಡುತ್ತೆ. ಅಂಥವನ್ನ ಆಂಫೋಟರಿಕ್ ಅಂತ ಹೇಳ್ತೀವಿ. ಹಿಯರ್ ಒನ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್, ದಟ್ ಈಸ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆಂಫೋಟರಿಕ್ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡ್ನ ಆಂಫೋಟರಿಕ್ ಆಕ್ಸೈಡ್ ಅಂತ ಹೇಳ್ತೀವಿ. ಯಾಕಪ್ಪ ಅಂದರೆ ಇಟ್ ರಿಯಾಕ್ಟ್ಸ್ ಬೋತ್ ವಿತ್ ಆಸಿಡ್ ಆ್ಯಸ್ ವೆಲ್ ಆ್ಯಸ್ ಬೇಸ್. ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡಿರಿ. ಅಲ್ಯೂಮಿನಿಯಂ ಆಕ್ಸೈಡ್ Al2O3 ಈಸ್ ರಿಯಾಕ್ಟಿಂಗ್ ವಿತ್ HCl, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ರಿಯಾಕ್ಟ್ ಆಗ್ತಾಯಿದೆ. ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ವಾಟರ್ನ ರಿಲೀಸ್ ಮಾಡಿದೆ. ಆ್ಯಂಡ್ ಸೇಮ್ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ರಿಯಾಕ್ಟಿಂಗ್ ವಿತ್ ಅ ಬೇಸ್ ಕಾಲ್ಡ್ NaOH, ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಗಿ ಹ್ಯಾಸ್ ಫಾರ್ಮ್ ಸೋಡಿಯಂ ಅಲ್ಯೂಮಿನೇಟ್ ಆ್ಯಂಡ್ ವಾಟರ್. ಸೊ ಯಾವುದು ಆ್ಯಸಿಡ್ ಜೊತೆನೂ ರಿಯಾಕ್ಟ್ ಆಗುತ್ತೆ, ಬೇಸ್ ಜೊತೆನೇ ರಿಯಾಕ್ಟ್ ಆಗುತ್ತೆ, ಅವನ್ನ ಆಂಫೋಟರಿಕ್ ಆಕ್ಸೈಡ್ ಅಂತ ಹೇಳ್ತಾರೆ. ಮಾಡೆಲ್ ಕ್ವೆಶನ್ ಪೇಪರಲ್ಲಿ ಕೊಟ್ಟಿದ್ದಾರೆ, ವೈ ಅಲ್ಯೂಮಿನಿಯಂ ಆಕ್ಸೈಡ್ ಈಸ್ ಕನ್ಸಿಡರ್ಡ್ ಆ್ಯಸ್ ಆಂಫೋಟರಿಕ್ ಆಕ್ಸೈಡ್. ಯಾಕೆ ಅದನ್ನು ಆಂಫೋಟರಿಕ್ ಅಂತ ಹೇಳ್ತಾರೆ ಅಂತ ಕೇಳಿದ್ದಾರೆ. ಬಿಕಾಸ್ ಬೀಯಿಂಗ್ ಅ ಮೆಟಲ್ ಆಕ್ಸೈಡ್ ಇಟ್ ರಿಯಾಕ್ಟ್ಸ್ ವಿತ್ ಬೋತ್ acid and as well as base to produce salt and water. So aluminum oxide is considered as amphoteric oxide. Okay, next, most metals are insoluble in water but some of these dissolve in water to form alkalis. ಕೆಲವು ಮೆಟಲ್ ಆಕ್ಸೈಡ್ಸ್ ಏನಪ್ಪ ಅಂದರೆ ನೀರಲ್ಲಿ ಕರಗಲ್ಲ. ಹೌದಾ? ಇಲ್ಲಿ ಕೊಡಿದರೆ ಸೋಡಿಯಂ ಆಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಂ ಆಕ್ಸೈಡ್ ಬೀಯಿಂಗ್ ಅ ಮೆಟಲ್ ಆಕ್ಸೈಡ್ ದೇ ಡಿಸಾಲ್ವ್ ಇನ್ ವಾಟರ್ ಆ್ಯಂಡ್ ಫಾರ್ಮ್ ಬೇಸಸ್. ಮೆಟಲ್ ಆಕ್ಸೈಡ್ಸು ನೀರಲ್ಲಿ ಕರಗಲ್ಲ. ಹೌದಾ? ಕರಗಿ ಆಲ್ಕಲೀಸ್ನ ಅಂದರೆ ಬೇಸ್ನ ಫಾರ್ಮ್ ಮಾಡಲ್ಲ. ಬಟ್ ಇಲ್ಲಿ ಮೆಟಲ್ ಆಕ್ಸೈಡ್, ಒಂದು ಸೋಡಿಯಂ ಆಕ್ಸೈಡ್ ಇದೆ, ಇನ್ನೊಂದು ಪೊಟ್ಯಾಷಿಯಮ್ ಆಕ್ಸೈಡ್ ಇದೆ. ಬೀಯಿಂಗ್ ಅ ಮೆಟಲ್ ಆಕ್ಸೈಡ್ ದೇ ಡಿಸಾಲ್ವ್ ಇನ್ ವಾಟರ್ ಆ್ಯಂಡ್ ಫಾರ್ಮ್ ಆಲ್ಕಲೀಸ್. NaOH, KOH ಅನ್ನೋಂಥ ಆಲ್ಕಲೀಸ್ನ ಫಾರ್ಮ್ ಮಾಡುತ್ತೆ. ಎಲ್ಲ ಮೆಟಲ್ಸಲ್ಲೂ ಇಲ್ಲ, ಓನ್ಲಿ ಸೋಡಿಯಂ ಆಕ್ಸೈಡ್ ಆ್ಯಂಡ್ ಪೊಟ್ಯಾಷಿಯಮ್ ಆಕ್ಸೈಡ್ ಆರ್ ಹ್ಯಾವಿಂಗ್ ದಿಸ್ ಕೆಪಾಸಿಟಿ ಟು ಡಿಸಾಲ್ವ್ ಇನ್ ವಾಟರ್. ನೆಕ್ಸ್ಟ್, by that we can conclude that all the metals they do not react with oxygen at the same rate. ಎಲ್ಲ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗಲ್ಲ. ಹೇಗೆ?
ಕೆಲವು ಫಾಸ್ಟಾಗಿ ರಿಯಾಕ್ಟ್ ಆಗ್ತವೆ. ಕೆಲವು ಮೆಟಲ್ಸ್, ಸಮ್ ಮೆಟಲ್ಸ್ ದೇ ರಿಯಾಕ್ಟ್ ವಿತ್ ಆಕ್ಸಿಜನ್ ವಿಗರಸ್ಲಿ, ಬಟ್ ಸಮ್ ರಿಯಾಕ್ಟ್ ಇನ್ ಸ್ಲೋ ರೇಟ್, ನಿಧಾನವಾಗಿ ರಿಯಾಕ್ಟ್ ಆಗ್ತವೆ. ಆ್ಯಂಡ್ ದ ರಿಯಾಕ್ಟಿವಿಟೀಸ್ ವಿಲ್ ವೇರಿ ಫ್ರಮ್ ಒನ್ ಮೆಟಲ್ ಟು ಅನದರ್ ಮೆಟಲ್. ಓಕೆ, ಹಿಯರ್ a metal such as potassium and sodium, they react vigorously if it is kept exposed to ಅಟ್ಮಾಸ್ಫಿಯರಲ್ಲಿ ತೆಗೆದಿಟ್ರೆ ಅದು ವಿಗರಸ್ ಆಗಿ ರಿಯಾಕ್ಟ್ ಆಗೋಗುತ್ತೆ. ಅಂದರೆ ಫಾಸ್ಟಾಗಿ ಗಾಳಿಗೆ ಎಕ್ಸ್ಪೋಸ್ ಆಗ್ತಿದ್ದಂಗೆ ಬೇಗ ರಿಯಾಕ್ಟ್ ಆಗೋಗುತ್ತೆ. ಅಂಥ ಮೆಟಲ್ಸ್ನ ಏನು ಮಾಡಬೇಕು? ಹೌ ಕ್ಯಾನ್ ವಿ ಅವಾಯ್ಡ್ ದೆಮ್ ಫ್ರಮ್ ವಿಗರಸ್ ರಿಯಾಕ್ಷನ್? ಹೇಗೆ ಅವನ್ನ, ಇಫ್ ವಿ ಕೀಪ್ ದೆಮ್ ಇಮರ್ಸ್ಡ್ ಇನ್ ಕೆರೋಸಿನ್, ಸೀಮೆ ಎಣ್ಣೆಯಲ್ಲಿ ಅದ್ದಿಡೋದ್ರಿಂದ ಏನಾಗುತ್ತೆ ಅಂದರೆ ವಿ ಕ್ಯಾನ್ ಅವಾಯ್ಡ್ ದ ವಿಗರಸ್ ರಿಯಾಕ್ಷನ್, ಫಾಸ್ಟಾಗಿ ರಿಯಾಕ್ಟ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು ಅಂತ ಹೇಳಿದ್ದಾರೆ. To prevent this fire accidents, we have to keep this sodium and potassium in kerosene oil. And at ordinary temperature, the surface of metals such as magnesium, aluminum, zinc, lead are covered with a thin layer of oxide. ನಾರ್ಮಲ್ ಟೆಂಪರೇಚರ್ಲಿ ಅದ್ರ ಮೇಲ್ಗಡೆ ಆಕ್ಸೈಡ್ನ ಲೇಯರ್ ಹಾಕಿರುತ್ತೆ. ಯಾಕಪ್ಪ ಅಂದರೆ ದಿಸ್ ಆಕ್ಸೈಡ್ ಆಫ್ ಲೇಯರ್ ಪ್ರಿವೆಂಟ್ ದ ಮೆಟಲ್ ಫ್ರಮ್ ಫರ್ದರ್ ಆಕ್ಸಿಡೇಷನ್, ಮತ್ತು ಆಕ್ಸಿಡೇಷನ್ ಆಗೋದನ್ನು ಅವಾಯ್ಡ್ ಮಾಡೋದಕ್ಕೋಸ್ಕರ ಥಿನ್ ಲೇಯರ್ ಆಫ್ ಆಕ್ಸೈಡಿಂದ ಪ್ರೊಟೆಕ್ಟ್ ಆಗಿರುತ್ತೆ. ಆ್ಯಂಡ್ ಐರನ್ ಇಟ್ ಡಸ್ ನಾಟ್ ಬರ್ನ್ ಆನ್ ಹೀಟಿಂಗ್. ಕಬ್ಬಣನ ಬಿಸಿ ಮಾಡೋದ್ರಿಂದ ಅದು ರಿಯಾಕ್ಟ್ ಆಗಲ್ಲ. ಅದೇ ಕಬ್ಬಣದ ತುಣುಕುಗಳು, ಐರನ್ ಫೈಲಿಂಗ್ಸ್ ಏನಿರುತ್ತೆ ಅದನ್ನು ನೀವು ಬೆಂಕಿ ಮೇಲೆ ಸ್ಪ್ರಿಂಕಲ್ ಜಸ್ಟ್ ಚಿಮುಕ್ಸಿದ್ರೆ ಸಾಕು, ಬರ್ನ್ ಆಗುತ್ತೆ, ಸುಟ್ಟು ಹೋಗುತ್ತೆ. ಆ್ಯಂಡ್ ದಿಸ್ ಕಾಪರ್ ಡಸ್ ನಾಟ್ ಬರ್ನ್, ಬಟ್ ದ ಹಾಟ್ ಮೆಟಲ್ ಈಸ್ ಕೋಟೆಡ್ ವಿತ್ ಅ ಬ್ಲ್ಯಾಕ್ ಕಲರ್ಡ್. ಅದೇನಾಗುತ್ತೆ, ಅದಿಟ್ಟರೆ ಸುಟ್ಟು ಹೋಗಲ್ಲ, ಬಟ್ ಇದಕ್ಕೇನು ಮಾಡ್ತಾರೆ, ಮೇಲ್ಗಡೆ ಕಪ್ಪು ಕಲರ್ ಕಾಪರ್ ಆಕ್ಸೈಡ್ನ ಕೋಟಿಂಗ್ನ ಮಾಡಿರ್ತಾರೆ. ಯಾವುದಕ್ಕೆ? ಕಾಪರ್ಗೆ. ಸಿಲ್ವರ್ ಆ್ಯಂಡ್ ಗೋಲ್ಡ್ ದೇ ಡು ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್. ಹೊರಗಡೆ ನೀವು ಎಷ್ಟೇ ತೆಗೆದಿರಲಿ ಬೆಳ್ಳಿ ಮತ್ತು ಬಂಗಾರ, ಅವು ಯಾವುದೇ ಕಾರಣಕ್ಕೂ ರಿಯಾಕ್ಟ್ ಆಗಲ್ಲ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ಬೈ ಅಬ್ಸರ್ವಿಂಗ್ ಆಲ್ ದಿಸ್ ಯು ಕ್ಯಾನ್ ಟೆಲ್ ದಟ್ ಸೋಡಿಯಮ್ ಇಸ್ ದ ಮೋಸ್ಟ್ ರಿಯಾಕ್ಟಿವ್ ಮೆಟಲ್. ಸೋಡಿಯಮು ತುಂಬ ರಿಯಾಕ್ಟಿವ್ ಮೆಟಲ್. ಆ್ಯಂಡ್ ದ ಮೆಗ್ನೀಷಿಯಮ್ ಈಸ್ ಲೆಸ್ ವಿಗರಸ್ ವೆನ್ ಕಂಪೇರ್ ಟು ಸೋಡಿಯಮ್. ಸೋಡಿಯಮ್ನ ಕಂಪೇರ್ ಮಾಡಿದರೆ ಮೆಗ್ನೀಷಿಯಮ್ ಕಡಿಮೆ ರಿಯಾಕ್ಟಿವ್. ಆ್ಯಂಡ್ ಜಿಂಕ್, ಐರನ್, ಕಾಪರ್ ಆರ್ ಎಷ್ಟು ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ ಅಂತ ನಾವು ಅಷ್ಟು ಕ್ಲಿಯರಾಗಿ ಹೇಳೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ನೆಕ್ಸ್ಟು ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ಮೆಟಲ್ಸ್ ಹೇಗೆ ವಾಟರ್ ಜೊತೆ ರಿಯಾಕ್ಟ್ ಆಗುತ್ತೆ ಅಂತ ನೋಡೋಣ. ಇಲ್ಲಿ ತನಕ ಆಕ್ಸಿಜನ್ ಜೊತೆ ಆಯಿತು, ವಾಟರ್ ಜೊತೆ. ಈ ಫಿಗರ್ನ ಕೊಡ್ಬೋದು. ಆ್ಯಕ್ಷನ್ ಆಫ್ ಸ್ಟೀಮ್ ಆನ್ ಅ ಮೆಟಲ್ ಫಿಗರ್ನ ಪ್ರಾಕ್ಟೀಸ್ ಮಾಡಿರಿ. ಮಾಡೆಲ್ ಪೇಪರಲ್ಲಿ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ಗೆ ಈ ಫಿಗರ್ನ ಕೊಟ್ಟಿದ್ದಾರೆ. ಓಕೆ, ಹಿಯರ್ ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಪ್ರೊಡ್ಯೂಸ್ ಅ ಮೆಟಲ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಮೆಟಲ್ಲು ವಾಟರ್ ಜೊತೆ ರಿಯಾಕ್ಟ್ ಆಗಿ ಮೆಟಲ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ನ ಪ್ರೊಡ್ಯೂಸ್ ಮಾಡುತ್ತೆ. And the metal oxides that are soluble in water dissolve in it further to form metal hydroxide. ನಾವು ಯೂಸ್ ಮಾಡಿರೋಂತಹ ಮೆಟಲ್ಲು ವಾಟರ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ನ ಫಾರ್ಮೇಷನ್ ಮಾಡುತ್ತೆ ಆ್ಯಂಡ್ ಇಟ್ ರಿಲೀಸಸ್ ಹೈಡ್ರೋಜನ್ ಗ್ಯಾಸ್. ಮೆಟಲ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ ಆ್ಯಂಡ್ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಫರ್ದರ್ ದಿಸ್ ಮೆಟಲ್ ಆಕ್ಸೈಡ್ ರಿಯಾಕ್ಟ್ಸ್ ವಿತ್ ವಾಟರ್ ಟು ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್. ಮೆಟಲ್ ಆಕ್ಸೈಡು ನೀರಲ್ಲಿ ಡಿಸಾಲ್ವ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ನ ಫಾರ್ಮೇಷನ್ ಮಾಡುತ್ತೆ. ಫಸ್ಟು ವಾಟರ್ ಜೊತೆ ರಿಯಾಕ್ಟ್ ಆಗಿ ಮೆಟಲ್ ಆಕ್ಸೈಡ್ನ ಕೊಟ್ಟಿರುತ್ತೆ, ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡಿರುತ್ತೆ. ಈ ಮೆಟಲ್ ಆಕ್ಸೈಡ್ ಮತ್ತೆ ನೀರಿನ ಜೊತೆ ರಿಯಾಕ್ಟ್ ಆಗಿ ಮೆಟಲ್ ಹೈಡ್ರಾಕ್ಸೈಡ್ನ ಫಾರ್ಮೇಷನ್ ಮಾಡುತ್ತೆ. ಆ್ಯಂಡ್ ಎಕ್ಸಾಂಪಲ್ಸ್ ದೇ ಹ್ಯಾವ್ ಗಿವನ್. ಮೆಟಲ್ಸ್ ಲೈಕ್ ಪೊಟ್ಯಾಷಿಯಮ್ ಆ್ಯಂಡ್ ಸೋಡಿಯಮ್ ರಿಯಾಕ್ಟ್ಸ್ ವಯೋಲೆಂಟ್ಲಿ ವಿತ್ ಕೋಲ್ಡ್ ವಾಟರ್. ಈ ಸೋಡಿಯಮ್ ಮತ್ತು ಪೊಟ್ಯಾಷಿಯಮ್ ಜಸ್ಟ್ ತಣ್ಣೀರಲ್ಲಿ ಹಾಕಿಬಿಟ್ರೆ ಸಾಕು, ವಯೋಲೆಂಟ್ ಅಂದರೆ ಫಾಸ್ಟಾಗಿ ರಿಯಾಕ್ಟ್ ಆಗುತ್ತೆ. ಇನ್ ದ ಕೇಸ್ ಆಫ್ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್ ದ ರಿಯಾಕ್ಷನ್ ಈಸ್ ಸೋ ವಯೋಲೆಂಟ್ ಆ್ಯಂಡ್ ಎಕ್ಸೋಥರ್ಮಿಕ್. ಎಷ್ಟು ಫಾಸ್ಟಾಗಿ ಆಗುತ್ತೆ ಅಂದರೆ ಇಟ್ಸ್ ಅನ್ಇಮ್ಯಾಜಿನಬಲ್. ಆ್ಯಂಡ್ ಇಟ್ ಲಿಬರೇಟ್ಸ್ ಹೀಟ್, ಎನರ್ಜಿನ ಲಿಬರೇಟ್ ಮಾಡುತ್ತೆ ವಿತ್ ದ ಲಿಬರೇಷನ್ ಆಫ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ನ ಲಿಬರೇಟ್ ಮಾಡುತ್ತೆ. ರಿಯಾಕ್ಷನ್ ನೋಡ್ಬೋದು. Potassium plus water will form potassium hydroxide plus hydrogen gas. Sodium plus water will form sodium hydroxide and hydrogen gas. ಇದು
ಪೊಟ್ಯಾಷಿಯಮ್ ಮತ್ತು ಸೋಡಿಯಂ ಕೇಸಲ್ಲಿ. ನೆಕ್ಸ್ಟ್ ಮೆಟಲ್ ವಾಟ್ ದೇ ಹ್ಯಾವ್ ಟೇಕನ್ ಈಸ್ ಕ್ಯಾಲ್ಶಿಯಮ್. ಕ್ಯಾಲ್ಶಿಯಮ್ ಇಟ್ ಈಸ್ ಲೆಸ್ ವಯಲೆಂಟ್. ಸೋಡಿಯಂ ಪೊಟ್ಯಾಷಿಯಮ್ ಅಷ್ಟು ಫಾಸ್ಟಾಗಿ ರಿಯಾಕ್ಟ್ ಮಾಡಲ್ಲ. ಇಲ್ಲೂ ಅಷ್ಟೇ ಕ್ಯಾಲ್ಶಿಯಮ್ನ ನೀರೊಳಗಡೆ ಹಾಕ್ತಿದ್ದಂಗೆ ಹೀಟ್ ಲಿಬರೇಟ್ ಆಗುತ್ತೆ ಆ್ಯಂಡ್ ಆಲ್ಸೋ ರಿಲೀಸಸ್ ಹೈಡ್ರೋಜನ್ನ ಅಂದರೆ ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡುತ್ತೆ. ಇಲ್ಲಿ ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡೋ ಟೈಮಲ್ಲಿ ಕ್ಯಾಲ್ಶಿಯಮ್ ಸ್ಟೋನು ನೀರಲ್ಲಿ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ, ಗುಳ್ಳೆಗಳನ್ನ ಬಿಡ್ಕೊಂಡು ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಬಿಕಾಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಫಾರ್ಮ್ಡ್ ಈಸ್ ಸ್ಟಿಕ್ಡ್ ಆನ್ ದಟ್ ಮೆಟಲ್ ಸರ್ಫೇಸ್. ಆ ಮೆಟಲ್ ಸರ್ಫೇಸ್ ಮೇಲೆ ಆ ಬಬಲ್ಸ್, ಆ ಗುಳ್ಳೆಗಳು ಅಂಟ್ಕೊಳ್ಳೋದ್ರಿಂದ ಆ ಕ್ಯಾಲ್ಶಿಯಮು ನೀರಲ್ಲಿ ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸುಣ್ಣದ ಕಲ್ಲು ನೋಡಿರ್ತೀರ, ಸುಣ್ಣದ ಕಲ್ಲನ್ನ ನೀರಿಗೆ ಹಾಕ್ತಿದ್ದಂಗೆ ಅದು ಬಬಲ್ಸ್ನ ಬಿಟ್ಟು ಏನು ಮಾಡುತ್ತೆ, ತೇಲೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಕ್ಯಾಲ್ಶಿಯಮ್ ಈಸ್ ನಾಟ್ ರಿಯಾಕ್ಟಿವ್ ಲೈಕ್ ಸೋಡಿಯಮ್ ಆ್ಯಂಡ್ ಪೊಟ್ಯಾಷಿಯಮ್, ಅಷ್ಟು ಫಾಸ್ಟಾಗಿ ರಿಯಾಕ್ಟ್ ಆಗಲ್ಲ. ನೆಕ್ಸ್ಟ್ ಮೆಗ್ನೀಷಿಯಮ್, ಇಟ್ ಡಸ್ ನಾಟ್ ರಿಯಾಕ್ಟ್ ವಿತ್ ಕೋಲ್ಡ್ ವಾಟರ್. ಮೆಗ್ನೀಷಿಯಮ್ ಮೆಟಲು ತಣ್ಣಗಿರೋ ನೀರು ಜೊತೆ ರಿಯಾಕ್ಟ್ ಆಗಲ್ಲ. ಇಟ್ ರಿಯಾಕ್ಟ್ಸ್ ವಿತ್ ಹಾಟ್ ವಾಟರ್ ಟು ಫಾರ್ಮ್ ಮೆಗ್ನೀಷಿಯಮ್ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ಬಿಸಿ ನೀರು ಜೊತೆ ಮಾತ್ರ ರಿಯಾಕ್ಟ್ ಆಗುತ್ತೆ. ಆ್ಯಂಡ್ ಸೇಮ್ ಲೈಕ್ ಕ್ಯಾಲ್ಶಿಯಮ್, ಇಟ್ ಆಲ್ಸೋ ಫ್ಲೋಟ್ಸ್ ಡ್ಯೂ ಟು ದ ಬಬಲ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಸ್ಟಿಕ್ಕಿಂಗ್ ಟು ಇಟ್ಸ್ ಸರ್ಫೇಸ್. ಮೆಗ್ನೀಷಿಯಮ್ ಅಷ್ಟೇ ಮೇಲ್ಗಡೆ ತೇಲಕ್ಕೆ ಸ್ಟಾರ್ಟ್ ಆಗುತ್ತೆ. ಯಾಕಪ್ಪ ಅಂದರೆ ಅದರಲ್ಲಿರುವಂತಹ ಹೈಡ್ರೋಜನ್ ಗ್ಯಾಸಿಂದ. ಆ್ಯಂಡ್ ಸಮ್ ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಮ್, ಐರನ್ ಆ್ಯಂಡ್ ಜಿಂಕ್ ಡು ನಾಟ್ ರಿಯಾಕ್ಟ್ ಐದರ್ ವಿತ್ ಕೋಲ್ಡ್ ಆರ್ ಹಾಟ್ ವಾಟರ್. ಬಿಸಿನೀರು ತಣ್ಣೀರು ಜೊತೆ ಅವ್ರು ರಿಯಾಕ್ಟೇ ಆಗಲ್ಲ. ಯಾವ್ದ್ಯಾವುದು? ಅಲ್ಯೂಮಿನಿಯಮ್, ಐರನ್ ಆ್ಯಂಡ್ ಜಿಂಕ್, ದೇ ಡು ನಾಟ್ ರಿಯಾಕ್ಟ್ ವಿತ್ ಐದರ್ ಕೋಲ್ಡ್ ಆರ್ ಹಾಟ್ ವಾಟರ್. ಯಾವುದ್ರ ಜೊತೆ ರಿಯಾಕ್ಟ್ ಮಾಡ್ತವೆ? ದೇ ರಿಯಾಕ್ಟ್ ವಿತ್ ಸ್ಟೀಮ್. ವಾಟರ್ನ ಸ್ಟೀಮ್ ಬರುತ್ತಲ್ಲ, ಹಬೆ, ಅದ್ರ ಜೊತೆ ಮಾತ್ರ ರಿಯಾಕ್ಟ್ ಮಾಡಿ ಮೆಟಲ್ ಆಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡುತ್ತೆ. ದೇ ಫಾರ್ಮ್ ಮೆಟಲ್ ಆಕ್ಸೈಡ್ ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. Equation they have given, you can see aluminum reacts with water to form aluminum oxide and hydrogen gas. Same ferric oxide and hydrogen gas. Metals like lead, copper, silver and gold, they do not react with water at all. ಅದು ಯಾವುದೇ ಕಂಡೀಷನಲ್ಲೂ ಸಿಲ್ವರು, ಗೋಲ್ಡ್, ಕಾಪರ್, ನೀರಿನ ಜೊತೆ ರಿಯಾಕ್ಟ್ ಆಗಲ್ಲ. ದಿಸ್ ಈಸ್ ಅಬೌಟ್ ರಿಯಾಕ್ಷನ್ ಆಫ್ ಮೆಟಲ್ಸ್ ವಿತ್ ವಾಟರ್. ಯಾವುದಾದ್ರೂ ಮೆಟಲ್ ಇರಲಿ, ವಾಟರ್ ಜೊತೆ ರಿಯಾಕ್ಟ್ ಆದಾಗ ಮೆಟಲ್ ಆಕ್ಸೈಡ್ ಹೈಡ್ರೋಜನ್ ಗ್ಯಾಸ್ನ ಲಿಬ್ರೇಟ್ ಮಾಡುತ್ತೆ. ದಿಸ್ ಮೆಟಲ್ ಆಕ್ಸೈಡ್ ಈಸ್ ಸಾಲ್ಯುಬಲ್ ಇನ್ ವಾಟರ್ ಟು ಫಾರ್ಮ್ ಮೆಟಲ್ ಹೈಡ್ರಾಕ್ಸೈಡ್. ಮೆಟಲ್ ಹೈಡ್ರಾಕ್ಸೈಡ್ನ ಫಾರ್ಮೇಷನ್ ಮಾಡುತ್ತೆ ಅಂತ ಹೇಳಿದ್ದಾರೆ. ಓಕೆ, ಎಕ್ಸಾಂಪಲ್ ಕೊಡಿದ್ದಾರೆ. ಎಲ್ಲ ಮೆಟಲ್ಸು ವಾಟರ್ ಜೊತೆ ರಿಯಾಕ್ಟ್ ಆಗಲ್ಲ. ಸೋಡಿಯಂ ಪೊಟ್ಯಾಷಿಯಮ್ ವಿಗರಸ್ ಆಗಿ ರಿಯಾಕ್ಟ್ ಆಗುತ್ತೆ, ಕ್ಯಾಲ್ಶಿಯಮ್ಮು ಅಷ್ಟು ಫಾಸ್ಟಾಗಿ ರಿಯಾಕ್ಟ್ ಆಗಲ್ಲ. ಮೆಗ್ನೀಷಿಯಮ್ ತಣ್ಣೀರಿನ ಜೊತೆ ರಿಯಾಕ್ಟ್ ಆಗಲ್ಲ, ಬಿಸಿನೀರು ಜೊತೆ ರಿಯಾಕ್ಟ್ ಆಗುತ್ತೆ. ಅಲ್ಯೂಮಿನಿಯಮ್, ಐರನ್ ಆ್ಯಂಡ್ ಜಿಂಕ್, ದೇ ವೋಂಟ್ ರಿಯಾಕ್ಟ್ ವಿತ್ ಕೋಲ್ಡ್ ಆರ್ ಹಾಟ್ ವಾಟರ್, ದೇ ಜಸ್ಟ್ ರಿಯಾಕ್ಟ್ ವಿತ್ ಸ್ಟೀಮ್ ಜೊತೆ ರಿಯಾಕ್ಟ್ ಆಗುತ್ತೆ. ಓಕೆ, ದಿಸ್ ಈಸ್ ಅಬೌಟ್ ಟೂ ಕೆಮಿಕಲ್ ಪ್ರಾಪರ್ಟೀಸ್. ಒಂದು ರಿಯಾಕ್ಷನ್ ವಿತ್ ಏರ್ ಆ್ಯಂಡ್ ರಿಯಾಕ್ಷನ್ ವಿತ್ ವಾಟರ್. ಹೋಗ್ರಿ, ಏನಾದರೂ ಡೌಟ್ ಬಂದರೆ ನನಗೆ ಕೇಳಿ, ಐ ವಿಲ್ ಕ್ಲಾರಿಫೈ. ಓಕೆ, ಥ್ಯಾಂಕ್ ಯು.